श्रीगुरुभ्यो नमः। नरसिंहो अखिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ತೃತೀಯ ಸ್ಕಂದ ನವಮೋಧ್ಯಾಯದಲ್ಲಿ 16ನೇಯ ಶ್ಲೋಕ. ತಸ್ಯಾಂ ಸ ಚಾಂಬೋರುಹ ಕರ್ಣಿಕಾಯಾಂ ಅವಸ್ಥಿತೋ ಲೋಕಮಪಶ್ಯಮಾನಃ ಪರಿಕ್ರಮನ್ ವ್ಯೋಮ್ನಿ ವಿವೃತ್ತನೇತ್ರಃ ಚತ್ವಾರಿ ಲೇಭೆ ಅನುದಿಶಂ ಮುಖಾನಿ. ಹಿಂದೆ ನೋಡಿದಂತೆ ಪ್ರಳಯ ಜಲದಲ್ಲಿ ಪರಮಾತ್ಮ ತಾನು ಸೃಷ್ಟಿಯನ್ನು ಮಾಡಬೇಕು ಅಂತ ಇಚ್ಛಿಸಿದವನಾಗಿ ಪ್ರಳಯ ಜಲದಲ್ಲಿ ಮಲಗಿದವನಾಗಿ ನಾಭಿಯಿಂದ ಒಂದು ಕಮಲವನ್ನ ನೀರಿನ ಮೇಲೆ ಬರುವಂತೆ ಸೃಷ್ಟಿ ಮಾಡಿದರು. ಆ ಕಮಲದಲ್ಲಿ ಬ್ರಹ್ಮದೇವರು ಹುಟ್ಟಿದರು. ಹಾಗೆ ಅಂತ ಹುಟ್ಟಿದ ಕೂಡಲೇ ಬ್ರಹ್ಮದೇವರು ಅವರೇನು ಮಗು ತರ ಇದ್ದಿಲ್ಲ, ಯೌವನ ಅವಸ್ಥೆಯಲ್ಲೇ ಇದ್ದರು ಅವರು. ಆಗ ಏನಾಯಿತು ಅಂತ ಹೇಳ್ತಾರೆ. ಸಚ ಅಸ್ಮಿನ್ ಕಲ್ಪೆ ಚತುರ್ಮುಖ ಜಾತಃ ಇತ್ಯಾಹ. ಅವರೇ ಆ ಕಲ್ಪದಲ್ಲಿ ಚತುರ್ಮುಖರಾದರು. ಹಾಗೆ ಅಂತ ಚತುರ್ಮುಖ ಅಂದ್ರೆ ಬ್ರಹ್ಮ ಅಂತ ಇದ್ದವರು ಅವ್ರಿಗೆ ಏನಾಯ್ತು, 4 ಮುಖ ಬಂತು ಅಂತ ಹೇಳ್ತಾರೆ. ತಸ್ಯಾಮಿತಿ ತಸ್ಯಾಂ ಚ ಅಂಬೋರುಹ ಕರ್ಣಿಕಾಯಾಂ ಅವಸ್ಥಿತಃ. ಆ ಕಮಲದ ಕರ್ಣಿಕ ಅಂದ್ರೆ ಆ ಮೊಗ್ಗು ಅಂತ ಹೇಳ್ತಾರೆ ನೋಡಿ, ಆ ಮಧ್ಯದ ಭಾಗ, ಕಮಲದ ಮಧ್ಯದ ಭಾಗದಲ್ಲಿ ಬ್ರಹ್ಮದೇವರು ಕುಳಿತಿದ್ರು. ಹಾಗೆ ಅಂತ ಅವಸ್ಥಿತಃ ಲೋಕಂ ಅಪಶ್ಯಮಾನಃ. ನೋಡ್ತಾರೆ, ಯಾವ ಜನರು ಇಲ್ಲ, ತಾನೊಬ್ಬನೇ ಇದ್ದೀನಿ ಅಂತ ಗೊತ್ತಾಯ್ತು ಅವರಿಗೆ. ಪರಿಕ್ರಮನ್ ವ್ಯೋಮ್ನಿ ನಿವೃತ್ತ ನೇತ್ರ ಚತ್ವಾರಿ ಲೇಭೆ. ಸುತ್ತ ನೋಡ್ತಾರೆ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 4 ದಿಕ್ಕಲ್ಲೂ ನೋಡ್ತಾರೆ, ಯಾರೂ ಇಲ್ಲ. ಈ ರೀತಿಯಾಗಿ 4 ದಿಕ್ಕಲ್ಲಿ ಇವ್ರು ಹೇಗೆ ನೋಡಿದ್ರು ಅಂದ್ರೆ ಅವರಿಗೆ 4 ಮುಖ ಬಂತು ಅಂತ ಆಗ್ಲಿ, 4 ದಿಕ್ಕಲ್ಲಿ ನೋಡ್ಬೇಕು ಅಂತ ಇಚ್ಛೆ ಪಟ್ಟಾಗ್ಲೇ ಅವರಿಗೆ 4 ಮುಖ ಬಂದೋಯ್ತು ಅಂತ ಹೇಳ್ತಾರೆ. ಈ ರೀತಿಯಾಗಿ 4 ಮುಖವನ್ನ ಪಡೆದು ಅವರು ನೋಡಿದರೆ ಯಾರೂ ಇಲ್ಲ. ಹಾಗೆ ಅನುದಿಶಂ ಅಂದ್ರೆ ಪ್ರತಿಯೊಂದು ದಿಕ್ಕಿನಲ್ಲಿ ದಕ್ಷಿಣಾದಿ ದಿಕ್ಷು ಪೂರ್ವಜಾತೇನ ಮುಖೇನ ಸಹ ಚತ್ವಾರಿ. ಮೊದಲೇ ಒಂದು ಮುಖ ಇತ್ತು, ತದನಂತರ 3 ಮುಖ ಹುಟ್ಟಿತ್ತು, ಒಟ್ಟು ಅವರಿಗೆ 4 ಮುಖ. ಹಾಗೆ ಅಂತ ಚತ್ವಾರಿ ಮುಖೇನ ಭೇಜೆ. ಯುಗಾನ್ ಸ್ವಜನ ಅಸ್ಮಾದಿತಿ. ಈಗ
ಬ್ರಹ್ಮದೇವರು ಬಂದರು, ಅವರು ನೋಡ್ತಾರೆ ಯಾರೂ ಇಲ್ಲ, 4 ಮುಖ ಬಂತು, ಎಲ್ಲ ಆಯ್ತು. ಇನ್ನು ತನ್ನನ್ನು ಹುಟ್ಟಿಸಿದವ ಯಾರು ಅಂತ ಅವರು ಚಿಂತನೆ ಮಾಡಿದರಂತೆ. ನೋಡಿ, ಇದೆಲ್ಲ ನಾವು ಮಾಡ್ಕೋಬೇಕಾದ ಪ್ರಶ್ನೆ ಇದು. ನನ್ನನ್ನು ಹುಟ್ಟಿಸಿದವ ಯಾರು? ನಾವು ಹೇಳ್ಬೋದು ತಂದೆ ತಾಯಿಯರು ಹಾಗೆ ಅಂತ. ಹಾಗಿದ್ರೆ ತಂದೆ ತಾಯಿಯರನ್ನು ಹುಟ್ಟಿಸಿದವರು ಯಾರು ಹಾಗೆ ಅಂತೆಲ್ಲ ಪ್ರಶ್ನೆಗೆ ಹೋದ್ರೆ ಮೊದಲು ಗೊತ್ತಾಗ್ತದೆ. ನಮ್ಮನ್ನ ಹುಟ್ಟಿಸಿದ, ಅದು ಆ ಪ್ರಶ್ನೆಯ ಅರ್ಥ. ನಮ್ಮನ್ನು ಹುಟ್ಟಿಸಿದವ ಅಂದ್ರೆ ಮೂಲತಃ ಯಾರು ನಮ್ಮ ಹಿರಿಯರು ಇದ್ದಾರೆ, ಯಾರೇ ಇರಲಿ, ಬ್ರಹ್ಮದೇವರೇ. ಆ ಬ್ರಹ್ಮದೇವರನ್ನು ಕೂಡ ಹುಟ್ಟಿಸಿದವ ಯಾರು ಹಾಗೆ ಅಂತ. ಯಾಕೆಂದ್ರೆ ಅಲ್ಲಿ ಯಾರೂ ಇಲ್ಲ, ಆರಂಭದಲ್ಲಿ ಕಾಣಿಸೋದಿಲ್ಲ, ದೇವರು ನಮಗೆ ಕಾಣಿಸೋದಿಲ್ಲ. ಫಸ್ಟ್ ಅದನ್ನ ಮಾಡಬೇಕು ಅಂತ ಹೇಳ್ತಾರೆ. ಈ ಜಗತ್ತನ್ನ, ನಮ್ಮನ್ನ ಹುಟ್ಟಿಸಿದವ ಯಾರು, ಇದು ನಾವು ತಿಳಿಬೇಕಾದ ಒಂದು, ಅದು ಯಾವಾಗಿಂದ ಹುಟ್ಟಿದ ಕೂಡಲೇ ತಿಳಿಬೇಕಾದ ವಿಚಾರ ಅಂತ ಬ್ರಹ್ಮದೇವರು ತೋರಿಸಿಕೊಡ್ತಾ ಇದ್ದಾರೆ. ಹುಟ್ಟಿದ ಕೂಡಲೇ ಏನೇನೋ ಓದಿಸಬಾರದು. ಈ ಜಗತ್ತನ್ನ, ನಮ್ಮನ್ನ ಸೃಷ್ಟಿ ಮಾಡಿಸಿದವ ಯಾರು ಎಂಬ ವಿಚಾರವನ್ನ ಮಕ್ಕಳಿಗೆ ತಿಳಿಸ್ಬೇಕಂತ. ಅದನ್ನೇ ನೋಡಿ ಬ್ರಹ್ಮದೇವರು ತಿಳಿಸಿಕೊಡ್ತಾ ಇದ್ದಾರೆ. ಭಕ್ತು ಮಾಧವ್ ತಾವತ್ತಸ್ಯ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ವಿಚಾರ, ಆ ದೇವರನ್ನ ನಾವು ತಿಳಿಬೇಕು, ಕಾಣಬೇಕು ಹಾಗೆಂದ್ರೆ ದೇವರ ಅನುಗ್ರಹ ಬೇಕು. ದೇವರ ಅನುಗ್ರಹ ಇಲ್ಲದೆ ನಾವು ದೇವರನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಕೂಡ ತೋರಿಸಿಕೊಡ್ತಾ ಇದ್ದ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ದೇವರು ಕಾಣಲ್ಲ. ಯಾಕೆ? ದೇವರ ಅನುಗ್ರಹ ಬರಬೇಕು. ದೇವರ ಇಚ್ಛೆ ಇದ್ರೆ ಎಲ್ಲವೂ ನಡೀತದೆ ಎಂಬ ಅದಕ್ಕೆ ಇದು ಒಂದು ನಿದರ್ಶನ. ನೋಡಿ, ಬ್ರಹ್ಮದೇವರಿಗೂ ಕೂಡ ಅದೇ ಸೇಮ್ ರೂಲ್. ತಮ್ಮ ಅಸಾಮರ್ಥ್ಯವನ್ನ ತೋರಿಸಿಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತಸ್ಮಾತ್ ಯುಗಾಂತ ಶ್ವಸನಾಭೂರ್ಣ ಮಹೋರ್ಮಿ ಚಕ್ರ ಸಲಿಲಾದ್ ವಿರೂಢಂ. ಅವರು ಯೋಚನೆ ಮಾಡಿದರು, ಈ ನೀರಿದೆ, ನೀರು ಕಾಣಿಸ್ತಾ ಇದೆ, ಗರ್ಭೋದಕ ಕಾಣಿಸ್ತಾ ಇದೆ, ಕಮಲ ಕಾಣಿಸ್ತಾ ಇದೆ. ಅವರಿಗೆ ಗೊತ್ತಾಯ್ತು ಪ್ರಳಯ ಕಾಲ ಇದು. ಅದರಿಂದ ಅನೇಕ ಉರ್ಮಿಗಳು, ಮಹಾಪ್ರಳಯ ಅಂದ್ರೆ ಏನು, ದೊಡ್ಡ ದೊಡ್ಡ ಅಲೆಗಳು ಬರುತ್ತದೆ ಅಂತ ಹೇಳ್ತಾರೆ. ಆ ದೊಡ್ಡ ದೊಡ್ಡ ಮಹತೀನಾಂ ಊರ್ಮೀಣಾಂ ಚಕ್ರಂ, ದೊಡ್ಡ ದೊಡ್ಡ ಅಲೆಗಳ ಸಮೂಹ. ಅದರಿಂದ ಉದ್ಗತಂ ಚಂಚಲಂ, ಎಲ್ಲಾ ಲೋಕಗಳು ಅದರಲ್ಲಿ ಮುಳುಗಿ ಹೋಗಿ, ಲೋಕಾನಾಂ ಕಾರಣಂ ಕಂಜಂ ಉಪಾಶ್ರಿತ, ಮತ್ತೆ ವಾಯುವಿನಿಂದ ಶುಷ್ಕವಾಗಿ ಈ ಕಮಲ ಬಂದಿದೆ, ಕಮಲದ ನಾಳೆ ಇದೆ ಹಾಗೆ ಅಂತ, ನೀರಿನಲ್ಲಿ ಕಮಲ ಉತ್ಪನ್ನವಾಗಿದೆ ಹಾಗೆ ಅಂತ. ಆತ್ಮಾನಂ ಅದ್ಧ, ಪರಮಾತ್ಮನನ್ನು ಪ್ರತ್ಯಕ್ಷ ಸತ್ಯಯೋ ನೈವಾನ್ ವಿಂದತ್, ಪರಮಾತ್ಮನನ್ನ ಪ್ರತ್ಯಕ್ಷವಾಗಿ ಅವರಿಗೆ ಕಣ್ಣೆದುರಿಗೆ ಹೇಗೆ ಕಮಲವನ್ನ ಕಂಡ್ರು, ನೀರನ್ನ ಕಂಡ್ರು, ಅದೇ ರೀತಿಯಾಗಿ ಅವರಿಗೆ ಪರಮಾತ್ಮನನ್ನ ಕಾಣ್ಲಿಕ್ಕೆ ಆಗಲಿಲ್ಲ ಹಾಗೆ ಅಂತ ಹೇಳ್ತಾರೆ. ನೋಡಿ, ಅವರಿಗೂ ಕೂಡ ಅಸಾಮರ್ಥ್ಯ ಇದೆ ಎಂಬುದನ್ನ ತೋರಿಸಿಕೊಡ್ತಾ ಇದ್ದಾರೆ. ವಾಸ್ತವಿಕವಾಗಿ ನಮ್ಮ ಸಿದ್ಧಾಂತದಲ್ಲಿ ಹಾಗಿಲ್ಲ. ಅಂದ್ರೆ ಪರಮಾತ್ಮನ ಜ್ಞಾನ ಇಲ್ಲ ಅಂತ ಅಲ್ಲ, ಪರೋಕ್ಷ ಜ್ಞಾನ ಸದಾ ಬ್ರಹ್ಮದೇವರಿಗೆ ಇರ್ತದೆ. ಮತ್ತೆ ಭಾಗವತದಲ್ಲಿ ಈ ರೀತಿಯಾಗಿ ಬಂದಿದೆಲ್ಲ ಹಾಗೆ ಅಂದ್ರೆ ಅದಕ್ಕೆ ನಾವು ನಿರ್ಣಯ ತಿಳ್ಕೋಬೇಕು. ಅಂದ್ರೆ ಬ್ರಹ್ಮದೇವರು ಎರಡು ತಿಳಿಸಿಕೊಡ್ತಾ ಇದ್ದಾರೆ. ದೇವರನ್ನ ಕಾಣಬೇಕು ಅಂದ್ರೆ ನಮ್ಮ ಪ್ರಯತ್ನ ಸಾಲದು, ದೇವರ ಅನುಗ್ರಹ ಬೇಕು ಅಂತ ಒಂದು. ಎರಡನೇದು, ತನಗೂ ಕೂಡ ಅಸುರ ಜನ ಮೋಹ ಆಗಬೇಕು. ಬ್ರಹ್ಮದೇವರಿಗೂ ಕೂಡ ಗೊತ್ತಿಲ್ಲ, ಬ್ರಹ್ಮದೇವರಿಗೂ ಕೂಡ ಅಜ್ಞಾನ ಇದೆ ಅಂತ ಅಸುರ ಜನರಿಗೆ ಮೋಹ ಬರಬೇಕು ಎನ್ನುವ ದೃಷ್ಟಿಯಿಂದಲೂ ಕೂಡ ಬ್ರಹ್ಮದೇವರು ಆ ರೀತಿಯಾಗಿ ಪ್ರದರ್ಶನ ಮಾಡಿದರು. ಇದು ಅಜ್ಞಾನ ಇಲ್ಲ, ಅಜ್ಞಾನದ ಪ್ರದರ್ಶನ ಅಂತ ನಾವು ತಿಳ್ಕೋಬೇಕು. ಈ ರೀತಿಯಾಗಿ ನನ್ನನ್ನು ಹುಟ್ಟಿಸಿದವ ಯಾರು ಅಂತ ತಿಳ್ಕೋಬೇಕು ಅಂತ ಪ್ರಯತ್ನ ಪಟ್ಟಾಗ ಅವರಿಗೆ ಗೊತ್ತಾಗಲಿಲ್ಲ ಹಾಗೆಂತ ಹೇಳ್ತಾರೆ. ಅವ್ರೇನ್ ಮಾಡಿದರು ಮತ್ತೆ? ಕಯೇಶ ಯೋಸಾವಹಮಬ್ಜ ಪೃಷ್ಠ ಏತತ್ ಕುತೋ ವಾಬ್ಜಂ ಅನನ್ಯದಪ್ಸು ಅಸ್ತಿ ಯದಸ್ತಾದಿಹ ಕಿಂಚನ ಏತತ್ ಅಧಿಷ್ಠಿತಂ ಯತ್ರ ಸತಾನುಭಾವ್ಯಂ ತಸ್ಯ ದಶಾಯಾಂ ತಸ್ಯ ವಿಚಾರೇಣ ಹರೇಹ ಪರೋಕ್ಷ ಜ್ಞಾನಂ ಕಥಂಚಿತ್ ಜಾತಂ ಇತ್ಯಾಹ. ಇಷ್ಟು ಮಾಡ್ತಾ ಇರುವಾಗ ಅವರಿಗೆ
ಪರೋಕ್ಷ ಜ್ಞಾನ ಅಂದ್ರೆ ಪರಮಾತ್ಮನೇ ಮಾಡಿದ್ದು ಅಂತ ಗೊತ್ತಾಯ್ತು ಅವರಿಗೆ ಅಂತ ಹೇಳ್ತಾರೆ ಈ ಶ್ಲೋಕದಲ್ಲಿ. ಕಯೇಶಃ ಇತಿ ಯಹ ಅಸೌ ಅಹಂ ಅಬ್ಜಪೃಷ್ಟಃ ಏಷಃ ಕಹ ಕಿಂ ಜಾತಿಮಾನ್ ಅಂದ್ರೆ ಕಸ್ಮಾತ್ ಜಾತಃ, ನಾನು ಕಮಲದಲ್ಲಿ ಕೂತಿದ್ದೇನೆ, ಕಮಲ ನೀರಲ್ಲಿ ಇದೆ, ಅಂದ್ರೆ ಆ ಕಮಲದ ನಾಳ ನೀರಲ್ಲಿ ಇದೆ. ಇದನ್ನ ಸೃಷ್ಟಿ ಮಾಡಿದವರು ಯಾರು, ಎಲ್ಲಿಂದ ಬಂದು ಈ ಕಮಲ ಹಾಗೆ ಅಂತ ತಾನೇ ತನ್ನನ್ನ ಪ್ರಶ್ನೆ ಮಾಡಿಕೊಂಡ್ರು. ಏತದ ಅಬ್ಜಂವಾ ಅಪ್ಸು, ಈ ಕಮಲ ಆಗಲಿ ನೀರಾಗಲಿ ಕುತಃ ಜಾತಂ, ಯಾರಿಂದ ಹುಟ್ಟಿತ್ತು, ಅನೇನ ಮಮ ಪದ್ಮಸ್ಯ ಚ ಕಾರ್ಯತ್ವಾತ್, ಈ ನನ್ನ ಪದ್ಮ ಇದು ಕಾರ್ಯ ಆಗಿದೆ. ಕಾರ್ಯ ಅಂದ್ರೆ ರಿಸಲ್ಟ್, ಎಫೆಕ್ಟ್. ಕಾರ್ಯ ಆದರೆ ಏನಿರಬೇಕು, ಕಾರಣ ಇರಬೇಕು, ಅದಕ್ಕೊಂದು ಕಾಸ್ ಇರಬೇಕು, ಕಾಸ್ ಅಂಡ್ ಎಫೆಕ್ಟ್ ಅಂತ ಹೇಳ್ತಾರೆ ನೋಡಿ. ಅದೇ ರೀತಿಯಾಗಿ ನೀರಿದೆ, ಕಮಲ ಇದೆ ಅಂದ್ರೆ ಇದನ್ನ ಸೃಷ್ಟಿ ಮಾಡಿದವ ಒಬ್ಬ ಇರಬೇಕು. ಅಡಿಗೆ ಆಗಿದೆ ಅಂದ್ರೆ ಅಡಿಗೆ ಮಾಡಿದವರು ಒಬ್ರು ಇರಬೇಕು ಹಾಗೆ ಅಂತ ಅದು ಅದು ಅನುಮಾನ, ತರ್ಕ ಮಾಡ್ತೀವಿ ಅಂತ, ಗೆಸ್ ಮಾಡ್ತೀವಿ ಅಂತ. ಅದರಿಂದ ಯಾರೋ ಒಬ್ರು ಕರ್ತ ಇರಬೇಕು ಹಾಗೆ ಅಂತ ಸಾಮಾನ್ಯ ಸಿದ್ಧಿ ಉಕ್ತ. ಈ ರೀತಿಯಾಗಿ ಸಾಮಾನ್ಯ ಚಿಂತನೆ, ಹೌದು ತಾನೆ, ಯಾವುದೋ ಒಂದು ವಸ್ತು ಅಡಿಗೆ ಪದಾರ್ಥ ಇದೆ ಅಂದ್ರೆ ಅದು ಒಂದು ಕಾರ್ಯ, ಅದು ಕಾರ್ಯ ಆಗಿದೆ ಅಂದ್ರೆ ಅದಕ್ಕೊಂದು ಕಾರಣ ಇರಲೇಬೇಕು. ಅದೇ ತರ ಈ ಕಮಲ ಜಗತ್ತಾಖ್ಯ ಅಂದ್ರೆ ಬ್ರಹ್ಮಾಂಡದ ಕಮಲ ಇದಲ್ಲ, ಅದಾಗಿದೆ ಹಾಗೆಂದ್ರೆ ಅದನ್ನ ಮಾಡಿದ ಕರ್ತ ಒಬ್ಬ ಇರಬೇಕು ಅಂತ ಸಾಮಾನ್ಯ ಸಿದ್ಧಿ, ಇದು ಸಾಮಾನ್ಯವಾಗಿ ಇರತಕ್ಕ ಒಂದು ವಿಚಾರ, ಅದು ಬಂತು. ಯತಃ ಅನ್ಯತ್ ನ ವಿದ್ಯತೆ ಅಂದ್ರೆ ಅನ್ಯ ಕರ್ತ, ಇಲ್ಲಿ ನೋಡಿದ್ರೆ ಯಾರು ಇಲ್ಲ, ಬೇರೆ ಕರ್ತ ಅಂತ ಯಾರು ಇಲ್ಲ. ಅಹಂ ಚ ಅನನ್ಯಃ ಮಮ ಪದ್ಮಸ್ಯ ಚ ಅನ್ಯಃ ಕರ್ತ ನಾಸ್ತಿ, ಯಾಕೆ, ಅನುಪಲಂಬಾತ್, ನಾನಂತೂ ಈ ಪದ್ಮವನ್ನ ಮಾಡಿಲ್ಲ, ಯಾಕೆ ನಮ್ಮ ಅನುಭವ ಸಿದ್ಧ, ಮತ್ತೆ ಬೇರೆ ಯಾರು ಕಾಣಿಸ್ತಾ ಇಲ್ಲ, ಮತ್ತು ಯಾರಾದ್ರು ಇದ್ದಿದ್ರೆ ಕಾಣಿಸ್ಬೇಕಾಗಿತ್ತು, ಯಾರು ಕಾಣಿಸ್ತಾ ಇಲ್ಲ, ಅದರಿಂದ ಅನೇನ ಪ್ರಸಕ್ತ ಪ್ರತಿಷೇಧ ದರ್ಶಿತ ಪರಿಶೇಷ ಸಿದ್ಧಂ ಅರ್ಥಂ ದರ್ಶಿತ. ಅದರಿಂದ ಒಟ್ಟು ಏನಾಯ್ತು, ನಾನು ಮಾಡಿಲ್ಲ, ಇದನ್ನ ಮಾಡಿದ ಬೇರೆ ಯಾರು ವ್ಯಕ್ತಿಗಳು ಕೂಡ ಕಾಣ್ತಾ ಇಲ್ಲ, ಅದರಿಂದ ಏನು ಪರಿಶೇಷ, ಬ್ಯಾಲೆನ್ಸ್, ಇನ್ನು ಯಾರಿದ್ದಾರೆ, ಅಸ್ತಿಹಿ ಯತ್ರೇತದ್ ಅಧಿಷ್ಠಿತಂ, ಅದರಿಂದ ಇದನ್ನ ಸೃಷ್ಟಿ ಮಾಡಿದವ ಯಾರೋ ಒಬ್ಬ ಕೆಳಗೆ ಇದ್ದಾನೆ. ಅದರಿಂದ ತತ್ಕಿಂಚ ಲೋಕವಿಲಕ್ಷಣಂ ಜಲೇ ಅಧಸ್ತಾದಸ್ತಿ, ಅವನು ಲೋಕವಿಲಕ್ಷಣವಾಗಿ ಇರತಕ್ಕ ವ್ಯಕ್ತಿ, ಅವನು ಈ ನೀರಿನ ಕೆಳಗೆ ಇದ್ದಾನೆ ಹಾಗೆ ಅಂತ ತೀರ್ಮಾನಕ್ಕೆ ಬಂದರು. ತೇನತು ನಿಶ್ಚಯೇನ ಸದಾ ಭಾವ್ಯಂ, ಆ ರೀತಿಯಾಗಿ ಒಬ್ಬ ಇರಲೇಬೇಕು ಹಾಗೆ ಅಂತ. ಅನ್ಯಸ್ಯ ಅಸಂಭವ, ಇಲ್ಲದಿದ್ದರೆ ಈ ಕಮಲ ಹುಟ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಅಂತ. ತದೇವ ತದೀತಿ ನಿಶ್ಚೀಯತೆ ಇತಿ ಭಾವ, ಅದರಿಂದ ಯಾರೋ ಒಬ್ಬ ಇದ್ದೇ ಇದ್ದಾನೆ ಹಾಗೆ ಅಂತ ನಿಶ್ಚಯ ಮಾಡಿಕೊಂಡ್ರು. ಸಬ್ರಹ್ಮ ಇತಿ ಅಚಿಂತೇತಿ ಉಕ್ತ ರೀತಿಯ ವಿಚಾರಿತವಾನ್ ನು ನಿಶ್ಚಯೇನ ಬ್ರಹ್ಮಣಃ ಪರಮಾತ್ಮನ ಸ್ಯಾತ್ ಇತಿ ಜ್ಞಾತವಾನ್ ಇತಿ ಶೇಷಃ. ಅದಕ್ಕೆ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಮೈತ್ರಾಯನ ಶ್ರುತಿ ಹಾಗೆ ಅಂತ. ಸತಾ ಸತಾ ಅನುಭಾವ್ಯಂ ಅಂದ್ರೆ, ಸತಾ ಅಂದ್ರೆ ಬ್ರಹ್ಮಣ ಅಂದ್ರೆ ಪರಮಾತ್ಮ ಅಂತ ಅರ್ಥ, ಪರಮಾತ್ಮ ಒಬ್ಬ ಇರಲೇಬೇಕು ಹಾಗೆ ಅಂತ ಬ್ರಹ್ಮದೇವರು ಚಿಂತನೆ ಮಾಡಿದರು ಅಂತ ನೋಡಿ. ಅದಕ್ಕೆ ಮೈತ್ರಾಯನ ಶ್ರುತಿ ಅದೇ ಹೇಳ್ತಾ ಇದೆ. ಸಬ್ರಹ್ಮ ಅಚಿಂತಯತ್ ಕುತೋನು ಪದ್ಮಂ, ಬ್ರಹ್ಮದೇವರು ಚಿಂತನೆ ಮಾಡಿದರಂತೆ, ಎಲ್ಲಿಂದ ಈ ಪದ್ಮ ಬಂತು ಹಾಗೆಂದ್ರೆ ಬ್ರಹ್ಮಣ ಸ್ಯಾತ್, ಪರಮಾತ್ಮ ಪರಬ್ರಹ್ಮ ಒಬ್ಬ ಇದ್ದಾನೆ, ಆ ಪರಮಾತ್ಮನಿಂದಲೇ ಇದಾಗಿರಬೇಕು ಹಾಗೆ ಅಂತ ಅವರು ತೀರ್ಮಾನ ಮಾಡಿದರು ಅಂತ ಮೈತ್ರಾಯನ ಶ್ರುತಿ ಹೇಳುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇದು ತಾತ್ಪರ್ಯದಲ್ಲಿ ಆಚಾರ್ಯರು ತಿಳಿಸುವ ವಿಚಾರ ಇದೆ. ಅದರಿಂದ ಬ್ರಹ್ಮದೇವರಿಗೆ ಆ ರೀತಿಯಾದ ಚಿಂತನೆಯೇ ಬಂತು ಹಾಗೆ ಅಂತ. ಅದರಿಂದ ಬ್ರಹ್ಮದೇವರಿಗೆ ನೋಡಿ, ಯಾರು ಬ್ಲ್ಯಾಕ್ ಬೋರ್ಡ್ ಅಲ್ಲಿ ಬರೆದು ತೋರಿಸಿಲ್ಲ, ಇದೇ ದೇವರು ಹೀಗೆ ಹೀಗೆ ಚಿಂತನೆ ಮಾಡಬೇಕು ಅಂತ ಯಾರು ಟ್ರೈನಿಂಗ್ ಕೊಟ್ಟಿಲ್ಲ ನೋಡಿ. ಒಳಗಿದ್ದು ಪರಮಾತ್ಮನೇ ಧಿಯೋ ಯೋನ ಪ್ರಚೋದಯ, ಬುದ್ಧಿ ಪ್ರಚೋದನೆ ಮಾಡ್ತಾ ಇದ್ದಾನೆ ಅಂತ. ಸಯಿತ್ತಮುದ್ವೀಕ್ಷ್ಯ ತದಬ್ಜನಾಲ ನಾಲೀಭಿರಂತರ್ಜಲಮಾವಿವೇಶ ನಾರ್ವಾಗತಸ್ತತ್ಕರನಾಲೀಃ ಸವೈ ವಿಚಿನ್ವನ್ ತದವಿಂದ ಜಾತಃ ತದವಿಂದ ತದ್ ಅವಿಂದತ ಅಜಃ ಹಾಗೆ. ಏವಂ ಪರಿಶೇಷೇಣ ಸ್ವಸ್ಯ ಪದ್ಮಸ್ಯ ಚ,
ತನ್ನನ್ನು ಸೃಷ್ಟಿ ಮಾಡಿದವ, ಈ ಪದ್ಮವನ್ನು, ಜಡಭೂತವಾದ ಈ ಪದ್ಮವನ್ನು ಸೃಷ್ಟಿ ಮಾಡಿದವ, ಯಾರೋ ಒಬ್ಬ ಇರಬೇಕು ಅಂತ ಚಿಂತನೆ ಮಾಡಿ ಇದನ್ನೇ ಯಾಕೆ ಮಾಡಿದವರು ನಾನಂತೂ ಮಾಡಿಲ್ಲ, ಬೇರೆ ಯಾರು ಕಾಣಿಸ್ತಾ ಇಲ್ಲ, ಪದ್ಮ ಅಂತೂ ಇದೆ ಅಂದ್ರೆ ಯಾರೋ ಒಬ್ಬ ಇರಬೇಕು ಅಂತ ಅದನ್ನೇ ಪರಿಶೇಷ ಅಂತ ಹೇಳಿದ್ದು. ಯಾರೋ ಪರಮಾತ್ಮನೇ ಮಾಡಿರಬೇಕು ಅಂತ ಚಿಂತನೆ ಮಾಡಿ ಪರೋಕ್ಷತಃ ನಿಶ್ಚಿತ್ಯ ತತ್ ಸಾಕ್ಷಾತ್ಕಾರಾಯ, ನೋಡಿ ಇದು ಮನಸ್ಸಿನಲ್ಲಿ ಬಂದ ವಿಚಾರ, ಮತ್ತೆ ಅದನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಹಾಗೆ ಅಂತ ವಿಚಾರ ಮಾಡಿ ಆಹ್ಯಂ ಯತ್ನಂ ಬಹುಕಾಲಂ ಕುರುವನ್ನಪಿ ನ ಲಬ್ಧವಾನಿತ್ಯಾಹ ಸೈತಂ ದ್ವಾಭ್ಯಾಂ ತಸ್ಯೋದಿತಿ ನಾಮೇತಿ ಶ್ರುತೇಹೇ. ಅವ್ರೇನ್ ಮಾಡಿದ್ರು, ಚತುರ್ಮುಖ ಬ್ರಹ್ಮದೇವರು ಹುಡುಕಿದ್ರು, ಆ ನಾಳದಲ್ಲಿ ಪ್ರವೇಶ ಮಾಡ್ತಾರೆ. ಕಮಲದಲ್ಲಿ ಏನಿಲ್ಲ, ಆ ಕಮಲದ ನಾಳದ ಮೂಲಕ ಯಾರು ಕೆಳಗಿದ್ದಾರೆ ಹೋಗಿ ನೋಡೋಣ ಹಾಗೆ ಅಂತ ಆ ನಾಳದ ಒಳಗೆ, ಆ ಅಂತರ್ಜಲದ ಒಳಗೆ ಅವರು ಪ್ರವೇಶ ಮಾಡಿದರು. ನಾಲೀಬಿಹಿ, ಆ ನಾಳದಲ್ಲಿ ಛಿದ್ರಗಳು ಇರ್ತದೆ, ಸಣ್ಣ ಸಣ್ಣ ಸ್ತೂತುಗಳು ಇರುತ್ತದೆ. ಬರೀತಾರೆ ನೋಡಿ, ಉತ್ತು ವೀಕ್ಷೆ ವಿಚಾರಿ, ಈ ರೀತಿ ವಿಚಾರ ಮಾಡಿ ಅಬ್ಜಸ್ಯ ನಾಳಸ್ಯ, ಆ ಕಮಲದ ನಾಳ, ಆ ದಂಡ ಅಂತ ಏನಿದೆ, ಆ ಹೂವಿನ ಕೆಳಗೆ ಒಂದು ದಂಡ ಇರ್ತದೆ ನೋಡಿ, ಆ ದಂಡದಲ್ಲಿ ನಾಡಿಬಿಹಿ ಅಂತಸ್ಥಿತ ಛಿದ್ರೈಹಿ, ಅಲ್ಲಿ ಸಣ್ಣ ಸಣ್ಣ ತೂತುಗಳು ಇರುತ್ತವೆ ಅಂತ, ಆ ತೂತುಗಳ ಮುಖಾಂತರ ಆ ನೀರಿನ ಒಳಗೆ ಹೋಗಿ ಖರನಾಲಸ್ಯ ಪದ್ಮಸ್ಯ ನಾಲೀರ್ ವಿಚಿನ್ಮನ್ ಮೃಗಯನ್, ಈ ರೀತಿಯಾಗಿ ಹುಡುಕ್ತಾ ತತ್ ಪರಬ್ರಹ್ಮ ನ ವಿಂದತ ನ ಚಕ್ಷುರ್ವಿಷಯಂ ಲಬ್ಧವಾನ್, ಬ್ರಹ್ಮದೇವರ ಕಣ್ಣಿಗೆ ಪರಮಾತ್ಮ ಕಾಣಿಸ್ತಾ ಇಲ್ಲ ಹಾಗೆ ಅಂತ ಹೇಳ್ತಾರೆ. ಇದು ಮೈತ್ರೇಯರು ಹೇಳುವ ವಿಚಾರ ಇದೆಲ್ಲ. ಹಾಗೇನಾಯ್ತು, ತಮಸ್ಯ ಪಾರೇ ವಿದುರಾತ್ಮಸರ್ಗಂ ವಿಚಿನ್ವತೋ ಭೂತ್ ಸುಮಹಾನ್ ಶ್ರೀನೇಮಿಃ ಯೋ ದೇಹಬಾಧಾಂ ಭಯಮೀರಯಾಣಃ ಪರೀಕ್ಷಿಣೋತ್ಯಾಯೋ ರಜಸ್ಯ ಹೇತಿಃ. ಹೇ ವಿದುರ, ಮೈತ್ರೇಯರು ವಿದುರನಿಗೆ ಹೇಳ್ತಾರೆ, ವಿದುರನೇ, ಆ ಸಂದರ್ಭದಲ್ಲಿ ಅಪಾರೇ ಅನವಸಾನೆ ಪ್ರಳಯಕಾಲೀನೇ ತಮಸಿ, ಪ್ರಳಯ ಕಾಲದ ಕತ್ತಲೆ, ಅದು ಆತ್ಮನಃ ಸ್ವಸ್ಯ ಸರ್ಗಃ ಯಸ್ಮಾತ್ತಂ ವಿಚಿನ್ಮತಃ ಮಾರ್ಗೇತಃ ತಿಸ್ರಃ ನೇಮಯಃ ಚಾತುರ್ಮಾಸ್ಯ ಲಕ್ಷಣಾಃ ಯತ್ರ ತ್ರಿನೇಮಿಃ ಸಂವತ್ಸರಾತ್ಮಕ. ಎಷ್ಟು ವರ್ಷ ಹುಡುಕಿದ್ರು ಹಾಗೆಂದ್ರೆ 3 ಚಾತುರ್ಮಾಸ್ಯ ಕಾಲ, ತ್ರಿನೇಮಿ ಅಂತ ಬರೀತಾರೆ. ತ್ರಿನೇಮಿ, ಒಂದು ನೇಮಿ ಅಂದ್ರೆ ಒಂದು ಚಾತುರ್ಮಾಸ್ಯ ಕಾಲ ಅಂದ್ರೆ 4 ತಿಂಗಳು ಅಂತ ಅರ್ಥ. ತ್ರಿನೇಮಿ ಅಂದ್ರೆ ಮನುಷ್ಯರ ಕಾಲ ಅವಧಿಯಲ್ಲಿ 1 ವರ್ಷ ಕಾಲ ಹುಡುಕಿದ್ರು ಅಂತ ಅರ್ಥ. ತ್ರಿನೇಮಿ ಸಂವತ್ಸರಾತ್ಮಕ ಕಾಲ ಅಜಸ್ಯ ಹರೇಹೇ ಹೇತಿ, ಹೇತಿ ಅಂದ್ರೆ ಸುದರ್ಶನ, ಆ ಸುದರ್ಶನದಲ್ಲಿ ಇರತಕ್ಕ ನೇಮಿ ಇದು ನೋಡಿ, ಆ ಚಕ್ರದ ತುದಿಯಲ್ಲಿ ಹಲ್ಲು ಅಂತ ಕರೀತಾರೆ, ಆ ಚಕ್ರದ ಹಲ್ಲು ಅಂತ, ಅದನ್ನ ನೇಮಿ ಅಂತ ಕರೆಯೋದುಂಟು. ಅದರ ಮೂರರಷ್ಟು ಹಾಗೆ ಅಂತ ಸಂವತ್ಸರಾತ್ಮಕ ಕಾಲ. ಆ ಕಾಲ ಅಂದ್ರೆ ಏನದು, ದೇಹಬಾಜಾಂ ಭಯಮೀರಯಾಣ. ಈ ಕಾಲ ಹೋಯ್ತು ಅಂದ್ರೆ ಒಂದೊಂದು ದಿನ ಕಳೆದಾಗಲೂ ನೋಡಿ ಜನರಿಗೆ ಭಯ ಬರ್ತದೆ ಅಂತ. ಯಾಕೆ ಕಾಲ ಒಂದು ದಿನ ಕಳೆದರೆ ಜನರಿಗೆ ಭಯ ಯಾಕೆ ಬರಬೇಕು ಹಾಗೆಂದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ, ಪರೀಕ್ಷಿಣೋತ್ಯಾಯು, ಪರೀಕ್ಷಿಣೋತಿ ಅಂದ್ರೆ ಈ ಕಾಲ ದಿನ ಓದಷ್ಟು ಸಾವಿಗೆ ಹತ್ತಿರ ಆಗ್ತಾ ಇದ್ದೀವಿ ಹಾಗೆ ಅಂತ. ಒಂದು ಸೂರ್ಯ ಬಂದ, ಒಂದು ಸೂರ್ಯ ಮುಳುಗಿದ, ಒಂದ್ ದಿನ ಮುಗೀತು, ನಾವು ಮರಣಕ್ಕೆ ಹತ್ತಿರ ಆಗ್ತಾ ಇದ್ದೀವಿ ಅಂತ ಅರ್ಥ. ಅದರಿಂದ ಜನರಿಗೆ ಭಯ ಬರುತ್ತದೆ ಹಾಗೆ ಅಂತ. ಅಂಥ ಕಾಲ ಅದು ಎಷ್ಟು ನೋಡಿ, ಕಾಲಕ್ಕೆ ವಿಶೇಷಣ. ಎಂಥ ಕಾಲ ಹೋಯ್ತು, ಮನುಷ್ಯ ದೇಹವುಳ್ಳವರಿಗೆ ಭಯವನ್ನು ತಂದು ಕೊಡತಕ್ಕ, ಆಯುಷ್ಯವನ್ನ ಹರಣ ಮಾಡತಕ್ಕ ಆ ಕಾಲ ಕಳೀತು. ಎಷ್ಟು ಕಳೀತು, ತ್ರಿನೇಮಿಹಿ, 1 ಚಾತುರ್ಮಾಸ್ಯ, ಅದರ 3 ಪಟ್ಟು ಅಂದ್ರೆ 1 ವರ್ಷ ಕಳೀತು ಅಂತ. ಪರೀಕ್ಷಿಣೋತಿ ಇತ್ಯುಕ್ತ್ಯ ಮನುಷ್ಯ ಶತವರ್ಷ ಪರ್ಯಂತಂ ಇತ್ಯುಕ್ತಂ ಭವತಿ, ಮನುಷ್ಯರ ಆಯುರ್ಮಾನದಲ್ಲಿ 1 ವರ್ಷ ಕಾಲ ಈ ರೀತಿಯಾಗಿ ಕಳೀತು ಹಾಗೆ ಅಂತ ಹೇಳ್ತಾರೆ. ತತೋ ನಿವೃತ್ಯ ಪ್ರತಿಲಬ್ಧ ಕಾಷ್ಟಃ ಸ್ವದಿಷ್ಣ್ಯಮಾಸ್ಥಾಯ ಪುನಃ ಸ ದೇವಃ ಶನೈರ್ಜಿತ ಶ್ವಾಸ ನಿವೃತ್ತ ಚಿತ್ತಃ ನ್ಯಷೀದದಾರೂಢ ಸಮಾಧಿಯೋಗಃ.
ಎಷ್ಟು ಹುಡುಕಿದರೂ ಕೂಡ ಪರಮಾತ್ಮ ಸಿಗಲಿಲ್ಲ. ಸುಮ್ಮನೆ ಇನ್ನೇನು 1 ವರ್ಷ ಕಳೆದೋಯ್ತು ಆಲ್ರೆಡಿ ಮನುಷ್ಯರ ಆಯುರ್ಮಾನದಲ್ಲಿ, ಇನ್ನು ಹುಡ್ಕೋದ್ರಲ್ಲಿ ಉಪಯೋಗ ನೋಡಿ. ಇದು ಕೂಡ ಒಂದು ಅಜ್ಞಾನದ ಪ್ರದರ್ಶನ. ಬ್ರಹ್ಮದೇವರು ಹುಡುಕಿದ್ರು, ಪರಮಾತ್ಮ ಸಿಗಲಿಲ್ಲ ಹಾಗೆಂಬ ಅದು ಕೂಡ ಸರಿಯಲ್ಲ. ಇದು ಕೂಡ ದರ್ಶನ ಆಗದಂತೆ ಪರಮಾತ್ಮ ತೋರಿಸಿದ, ಬ್ರಹ್ಮದೇವರಿಗೂ ಗೊತ್ತು. ಅದರಿಂದ ಸ್ವಲ್ಪ ಅಜ್ಞಾನದ ಪ್ರದರ್ಶನವನ್ನ ಮಾಡಿದರು ಅಂತ ಅಷ್ಟೇ ತಿಳಿಬೇಕು ನಾವು. ಹಾಗೇನಾಯ್ತು, ನೈತದ್ ದರ್ಶನಂ ಅಸ್ಮತ್ ಪ್ರಯತ್ನ ಸಾಧ್ಯಂ. ಈ ಪರಮಾತ್ಮನ ದರ್ಶನ ಇದಲ್ಲ, ಅದು ನಮ್ಮ ಪ್ರಯತ್ನದಿಂದ ಸಾಧ್ಯ ಆಗೋದೇ ಇಲ್ಲ. ನಾನು ಪಾಠ ಮಾಡಿದೆ, ಪಾಠ ಕೇಳಿದೆ, ಅಥವಾ ಇಷ್ಟು ಉಪವಾಸಗಳು ಮಾಡಿದೆ, ಇಷ್ಟು ತೀರ್ಥಯಾತ್ರೆ ಮಾಡಿದೆ, ಇಷ್ಟು ದಾನ ಮಾಡಿದೆ, ನಾನು ದೇವರನ್ನೇ ಪ್ರತ್ಯಕ್ಷ ಕಂಡೇ ಬಿಡ್ತೀನಿ, ಸಾಧ್ಯನೇ ಇಲ್ಲ ಅಂತ ನೋಡಿ. ಬ್ರಹ್ಮದೇವರಿಗೂ ಅದನ್ನು ತೋರಿಸ್ಕೊಡ್ಬೇಕಾಗಿದೆ, ನಮಗೆಲ್ಲ ಒಂದು ಪಾಠ ಕಲಿಸ್ಬೇಕಾಗಿದೆ. ನಮ್ಮ ಪ್ರಯತ್ನದಿಂದ ದೇವರನ್ನು ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ತತ್ಪ್ರಸಾದೇನೈವ ಅತಃ ತತ್ಪ್ರಸಾದಾಯ ತದ್ಧ್ಯಾನಾದಿಕಮೇವ ಮಯ ಕರ್ತವ್ಯಂ ಇತಿ ನಿಶ್ಚಿತ್ಯ. ನಮ್ಮ ಪ್ರಯತ್ನದಿಂದ ದೇವರನ್ನ ಹೊಂದಲಿಕ್ಕೆ ಆಗೋದಿಲ್ಲ, ಅವನ ಪ್ರಸಾದದಿಂದಲೇ ನಾವು ದೇವರನ್ನ ಹೊಂದಲಿಕ್ಕೆ ಸಾಧ್ಯ ಅಂತ ನಿಶ್ಚಯ ಮಾಡಿ, ಅವನ ಪ್ರಸಾದ ಪಡೆಯಬೇಕು ಅಂದ್ರೆ ಧ್ಯಾನಾದಿಗಳೇ ಉಪಾಯ ಅಂತ ಹೇಳಿ ಪರಮಾತ್ಮನನ್ನ ಧ್ಯಾನ ಮಾಡಲು ಅವರು ಉದ್ಯುಕ್ತರಾದರು ಅಂತ. ತತಃ ಮಾರ್ಗಣಾತ್ ಅಪ್ರತಿಲಬ್ಧ ಅದೃಷ್ಟ ಕಾಷ್ಟ ತಾರತಮ್ಯ ಅವಧಿರೂಪ ಬ್ರಹ್ಮ ಲಕ್ಷಣ ಏನ ಸತತ ಸ್ವದಿಷ್ಣ್ಯಂ ಪದ್ಮಂ ಶನೈ. ಮತ್ತೆ ವಾಪಸ್ ಬಂದ್ರು, ತಾವೆಲ್ಲಿಂದ ಹೊರಟೋದ್ರು, ಆ ಕಮಲದ ಮಧ್ಯಭಾಗ ಅಲ್ಲಿಗೆ ವಾಪಸ್ ಬಂದು, ಶನೈಹಿ ಪ್ರಾಣಂ ಕುಂಭಕ್ಕೆ ನಿರುದ್ಧ್ಯ, ನಿಧಾನಕ್ಕೆ ಪ್ರಾಣಾಯಾಮ ಅಭ್ಯಾಸ ಮಾಡಿ ಕುಂಭಕದಲ್ಲಿ ಇಟ್ಟು, ಜಿತಶ್ವಾಸ ಪ್ರಾಣವನ್ನು ನಿಯಂತ್ರಿಸಿ, ವಿಷಯೇಭ್ಯ ನಿವೃತ್ತ ಚಿತ್ತ ವಿಷಯಗಳಿಂದ ನಿವೃತ್ತರಾಗಿ, ವಿಷಯದ ಕಡೆ ಮನಸ್ಸು ಹಾಕದೆ, ಸಮಾಧಿ ಲಕ್ಷಣ ಯೋಗ, ಆ ಯೋಗವನ್ನು ಆಶ್ರಯಿಸಿ ಸಮಾಧಿ ಅವಸ್ಥೆಯನ್ನು ಅವರು ಹೊಂದಿದರು ಹಾಗೆ ಅಂತ ಅರ್ಥ. ಸಹ ತದಾಭೂತ ಸನ್ ನಶೀದತ್ ಉಪವಿವೇಶ. ಈ ರೀತಿಯಾಗಿ ಪ್ರಾಣಾಯಾಮ ಮಾಡ್ತಾ ಅವರಲ್ಲೇ ಕೂತ್ಕೊಂಡ್ಬಿಟ್ರು ಅಂತ ಹೇಳ್ತಾರೆ. ಇನ್ನು ಮುಂದೆ ಹುಡುಕಕ್ಕೆ ಹೋಗಲ್ಲ. ಯಾಕೆ? ನಮ್ಮ ಪ್ರಯತ್ನದಿಂದ ದೇವರು ಸಿಗುವವನಲ್ಲ ರೀ. ಅದು ಯಮೈವೇಶ ಬೃಣತೆ ತೇನ ಲಭ್ಯ ಅಂತ ಉಪನಿಷತ್ ತಿಳಿಸಿದಂತೆ, ಪರಮಾತ್ಮ ಯಾರನ್ನ ಅನುಗ್ರಹ ಮಾಡಬೇಕು ಅಂತ ಇಚ್ಛೆ ಪಡ್ತಾನೋ ಅವರಿಗೆ ಮಾತ್ರ ತನ್ನನ್ನು ತೋರಿಸಿಕೊಡ್ತಾನೆ. ಈ ರೀತಿಯಾಗಿ ನಮ್ಮ ಪ್ರಯತ್ನದಿಂದ ನಾವು ಸಾಧನೆ ಮಾಡಿ ಶ್ರವಣಾದಿಗಳನ್ನ ಮಾಡಿ ದೇವರನ್ನ ನೋಡ್ತೀವಿ, ಸಾಧ್ಯನೇ ಇಲ್ಲ ಅಂತಾರೆ. ಅದನ್ನ ಬ್ರಹ್ಮದೇವರು ತೋರಿಸಿಕೊಟ್ರು. ಕಾಲೇನ ಸೋಜ ಪುರುಷಾಯುಷಾಭಿಪ್ರವೃದ್ಧ ಯೋಗೇನ ವಿರೂಢ ಬೋಧ ಸ್ವಯಂ ತದಂತರ್ ಹೃದಯೇ ಅವತಾಂ ಅವಭಾತಂ ಅಪಶ್ಯತ ಎನ್ನ ಪೂರ್ವಂ ಯೋಗ ಫಲಮ. ಈ ರೀತಿಯಾಗಿ ಯೋಗಾರೂಢರಾಗಿ ಅಂದ್ರೆ ಯೋಗದ ಅಭ್ಯಾಸ ಮಾಡಿ ಕಾಲೇನ ಏನಾಯ್ತು, ಆ ರೀತಿಯಾಗಿ ಧ್ಯಾನ ಮಾಡಿದರ ಫಲ ಏನು ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಪುರುಷಾಯುಷ ಸಂವತ್ಸರ ಶತೇನ, ಪುರುಷರ ಆಯುಷರ ಪ್ರಕಾರ 100 ವರ್ಷ ಅವರು ತಪಸ್ ಮಾಡಿದಂತೆ. ಕಾಲೇನ ಅವಧಿನ. ನಾವು ನೋಡಿ ವಿದ್ಯಾಪೀಠದಲ್ಲಿ 12 ವರ್ಷ ಓದಿದ್ದೀವಿ, ಅದರಿಂದ ನಮಗೆ ದೇವರು ಆಗಬೇಕು, ಆಗೋದೇ ಇಲ್ಲ. ಬ್ರಹ್ಮದೇವರಿಗೂ 100 ವರ್ಷ ಕಾಯ್ಬೇಕಂತ. ಅದರಿಂದ ನಾವು ಟೈಮ್ ಫಿಕ್ಸ್ ಮಾಡಕ್ಕೆ ಬರಲ್ಲ, ಇಷ್ಟರಲ್ಲೇ ಆಗಬೇಕು, ಯಾವುದೇ ಕಾರ್ಯ ಆಗಲಿ ಇಷ್ಟಲ್ಲೇ ಆಗಬೇಕು, ಹೀಗೆ ಆಗಬೇಕು. ಅದಕ್ಕೆ ದಾಸರು ಮೊದಲೇ ಸರೆಂಡರ್ ಆಗ್ಬಿಟ್ರು. ನಿನ್ನ ಚಿತ್ತಕ್ಕೆ ಬಂದಂತೆ ಮಾಡೋ ಸ್ವಾಮಿ, ಹರಿಚಿತ್ತ ಸತ್ಯ ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲಬಲೇಶು ನಡೆಯುವುದು. ಹಾಗೆ ನೋಡಿ, ಇದೆಲ್ಲ ಭಾಗವತ ತಿಳಿಸಿಕೊಡುವ ಪಾಠ. ಎಷ್ಟು ಸುಂದರವಾಗಿ ನಮಗೆ ಮನಮುಟ್ಟುವಂತೆ ದಾಸರು ಅದನ್ನ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಹಾಗೆ ಅಂತ. ಸ್ವಕಾರಣಂ ಅಪಶ್ಯತ್. ಅಷ್ಟು ದಿವಸ ತಪಸ್ ಮಾಡಿ 100 ವರ್ಷ ತಪಸ್ ಮಾಡಿ ಅವರು ತನಗೆ ಕಾರಣ ಯಾರು ಎಂಬ ಅದನ್ನ ಕಂಡುಕೊಂಡ್ರು. ನೋಡಿ, ನಮಗೆ ಕಾರಣ ಯಾರು, ಜಗತ್ತಿಗೆ ಕಾರಣ ಯಾರು, ಅವರನ್ನ ಶಾಸ್ತ್ರಗಳ ಮೂಲಕ ವಿಚಾರ ಮಾಡಿ ಅದನ್ನ ಸಾಕ್ಷಾತ್ಕಾರವೂ ಮಾಡಬೇಕು. ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಅದು ಕರೆಕ್ಟ್ ಆಗಿದೆ, ಸರಿಯಾಗಿ ತಿಳ್ಕೊಂಡಿದ್ದೀವಿ ಅಂತ ಅರ್ಥ. ಎಲ್ಲಿ ತನಕ ಸಾಕ್ಷಾತ್ಕಾರ ಆಗಿಲ್ಲ ಅಲ್ಲಿ ತನಕ ಏನೋ ಒಂದು ನ್ಯೂನತೆ ಇದೆ ಅಂತ ಅರ್ಥ. ವೇದ ಹೇಳ್ಬೋದು, ಭಾಗವತ ಹೇಳ್ಬೋದು, ಆದ್ರೂ ಕೂಡ ಏನಿದೆ, ದೇವರ ಸಾಕ್ಷಾತ್ಕಾರ ಇನ್ನೂ ಆಗಿಲ್ಲ ಅಂದ್ರೆ ಏನರ್ಥ? ಏನೋ ಒಂದು ನ್ಯೂನತೆ ಇದೆ. ಯಾಕೆ ನ್ಯೂನತೆ ಇಲ್ಲ ಅಂದ್ರೆ ದೇವರ ಸಾಕ್ಷಾತ್ಕಾರ ಆಗಬೇಕಾಗಿತ್ತು, ಸಾಕ್ಷಾತ್ಕಾರ ಆಗಿಲ್ಲ. ಅದಕ್ಕೆ ನಮ್ಮ ಗೋಲ್ ಏನು?
ಹಾ ಶ್ರವಣಾದಿಗಳನ್ನ ಮಾಡೋದೇ ನಮ್ ಗುರಿ ಅಲ್ಲ. ಶ್ರವಣಾದಿಗಳು ಒಂದು ಮಾರ್ಗ. ಆ ಮಾರ್ಗದಲ್ಲಿ ಹೋಗಿ, ಯಾಕಂದ್ರೆ ಪ್ರಶ್ನೆ ಬರುತ್ತದೆ, ಎಷ್ಟೊತ್ತರಿ ಶ್ರವಣ ಮಾಡಬೇಕು, ಎಷ್ಟು ಬಾರಿ ಭಾಗವತ ಕೇಳಬೇಕು ಹೇಳಬೇಕು. ಹಾಗೆಂದ್ರೆ ಆ ಪ್ರಶ್ನೆಗೆ ಉತ್ತರನೇ ಇಲ್ಲ. ಅದೆಲ್ಲ ಗುರಿ ಅಂತಾರೆ. ಎಷ್ಟು ಬಾರಿ ಕೌಂಟ್ ಅಲ್ಲ, 100 ಬಾರಿ 200 ಬಾರಿ 1000 ಬಾರಿ ಅದೆಲ್ಲ. ಕೆಲವರು ಕೌಂಟ್ ಮಾಡ್ತಾ ಇರ್ತಾರೆ, ಎಷ್ಟು ಬಾರಿ ಭಾಗವತ ಕೇಳಿದ್ದೀವಿ ಹಾಗೆ ಅಂತ ಇಟ್ಕೊಂಡು ಏನ್ ಮಾಡೋದು ಅಂತಾರೆ. ಗುರಿ ಏನು? ದೇವರ ಸಾಕ್ಷಾತ್ಕಾರ ಆಯ್ತಾ, ನಿನ್ನ ಕಾರ್ಯ ಸರಿಯಾಗಿದೆ. ದೇವರ ಸಾಕ್ಷಾತ್ಕಾರ ಆಗಿಲ್ಲ, 100 ಬಾರಿ ಭಾಗವತ ಕೇಳಿದ್ರು ಕೂಡ ಇನ್ನೇನೋ ನ್ಯೂನತೆ ಇದೆ ಅಂತ ಅರ್ಥ. ಆ ನ್ಯೂನತೆಯನ್ನ ಸರಿಪಡಿಸ್ಕೋಬೇಕು. ಅದರಿಂದ ಯಾರು ಸರ್ಟಿಫಿಕೇಟ್ ಬೇಕು ನಮಗೆ? ಅವ್ರು ಹೊಗಳ್ಬೇಕು, ಇವರು ಹೊಗಳ್ಬೇಕು. ಯಾರು ಇವತ್ತು ಹೊಗಳ್ತಾರೋ ನಾಳೆ ಅವರು ಬೈಯೋರು, ಯಾರು ಇವತ್ತು ಬೈತಾರೆ ಅವರೇ ನಾಳೆ ಹೊಗಳುವವರು. ಇದು ಮನುಷ್ಯರ ಪಾಡು. ಇದು ಮನುಷ್ಯರು ಹೊಗಳ್ತಾರೆ ಬೈತಾರೆ ಅಂತ ನಾವು ಖುಷಿ ಪಡ್ಲಿಕ್ಕಿಲ್ಲ, ದುಃಖ ಪಡ್ಲಿಕ್ಕಿಲ್ಲ. ಯಾಕೆ? ಪಾಪ ಅವರಿಗೆ ಗೊತ್ತಿಲ್ಲ ಏನು ಒಳ್ಳೇದು ಏನು ಕೆಟ್ಟದು, ಯಾರನ್ನ ಬೈಬೇಕು ಯಾರನ್ನ ಹೊಗಳ್ಬೇಕು. ಒಂದನೇದ್ದಂಗೆ ಒಂದನೇ ಇರೋದಿಲ್ಲ ನೋಡಿ ಮನುಷ್ಯರ ಮೈಂಡ್. ಅದರಿಂದ ಮನುಷ್ಯರನ್ನ ಟಾರ್ಗೆಟ್ ಆಗಿ ಇಟ್ಟುಕೊಂಡು ನಾವು ಕೆಲಸ ಮಾಡಬಾರದು. ಮತ್ತೆ ಯಾರನ್ನ ಮಾಡಬೇಕು? ಪರಮಾತ್ಮನನ್ನೇ ನೋಡಿ. ಬ್ರಹ್ಮದೇವರು ಅದನ್ನೇ ಮಾಡಿದರು, ಪರಮಾತ್ಮನನ್ನೇ ಟಾರ್ಗೆಟ್ ಆಗಿ ಇಟ್ಟುಕೊಂಡು. ಇದೆಲ್ಲ ನಾವು ಮಾಡ್ಕೋಬೇಕಾದ ಬದಲಾವಣೆಗಳು. ಕರ್ಮದ ಟಾರ್ಗೆಟ್ ಪರಮಾತ್ಮ. ಅದರಿಂದ ಪರಮಾತ್ಮ ಅವನ ಪ್ರಸಾದ ಆಗಬೇಕು. ಪ್ರಸಾದ ಅಂದ್ರೆ ಪರಮ ಪ್ರಸಾದ. ಈ ಅಲ್ಪ ಪ್ರಸಾದವು ಪ್ರಸಾದವೇ. ಏನು ಊಟ ಗೀಟ ಮನೆ ಇದೆಲ್ಲವೂ ಪ್ರಸಾದವೇ. ಹೌದು, ಮನೆ ಮಕ್ಕಳು ಎಲ್ಲವೂ ಪ್ರಸಾದ, ಇಲ್ಲ ಅಂತಲ್ಲ. ಆದರೆ ಇದು ಅಲ್ಪ ಪ್ರಸಾದ. ಅಲ್ಪ ಪ್ರಸಾದ, ಮಹಾಪ್ರಸಾದ ಅಂತ 2 ಪ್ರಸಾದ ಇದೆ. ಆ ಮಹಾಪ್ರಸಾದಕ್ಕೆ ನಾವು ಪ್ರಯತ್ನ ಪಡಬೇಕು, ಅದೇ ಗುರಿ. ಮಹಾಪ್ರಸಾದಕ್ಕೆ ಪ್ರಯತ್ನ ಪಟ್ರೆ ಅಲ್ಪ ಪ್ರಸಾದ ಎಲ್ಲ ಸಿಕ್ಕೇ ಸಿಗ್ತದೆ. ನಾವು ಅದ್ರ ಬೆನ್ನಿಂದ ಹೋಗ್ಬೇಕಾಗಿಲ್ಲ ಅಂತಾರ ಸಂಪತ್ತು ಇತ್ಯಾದಿಗಳು. ಮಹಾಪ್ರಸಾದಕ್ಕೆ ಪ್ರಯತ್ನ ಪಡಿ ಅಂತ ಬ್ರಹ್ಮದೇವರು ತೋರಿಸಿಕೊಡ್ತಾರೆ. ಯಾಕೆ? ಸಾಕ್ಷಾತ್ಕಾರ ಆಗ್ಬೇಕು. ಸಾಕ್ಷಾತ್ಕಾರ ಆಗಿಲ್ಲ ಅಂದ್ರೆ ಏನರ್ಥ ನೋಡಿ. ಮೊದಲು ಬ್ರಹ್ಮದೇವರು ತಾವು ಹುಡುಕಿದ್ರ ಮಾರ್ಗನೇ ಸರಿಯಲ್ಲ. ಅದು ನಮ್ಮ ಪ್ರಯತ್ನದಿಂದ ಆಗ್ತದೆ, ಹುಡುಕ್ತೀನಿ ಹಂಗಂತ ಈಜಾಡ್ಕೊಂಡು ಹೋಗಿ ಹುಡುಕಿದ್ರಲ್ಲ, ಅದು ಸರಿಯಾಗೋದಿಲ್ಲ ಹಾಗೆ ಅಂತ. ಅದರಿಂದ ಪರಮಾತ್ಮ ಹೇಳಿದ ರೀತಿಯಲ್ಲಿ, ಶಾಸ್ತ್ರಗಳಲ್ಲಿ ಹೇಳಿದ ರೀತಿಯಲ್ಲಿ ನಾವು ದೇವರ ಪ್ರಸಾದವನ್ನ ಪಡೆದು, ಆ ಪ್ರಸಾದವು ಕಂಪ್ಲೀಟ್ ಆಗಬೇಕು ಅಂದ್ರೆ ಸಾಕ್ಷಾತ್ಕಾರವೇ. ಸಾಕ್ಷಾತ್ಕಾರ ಆಗುವ ತನಕ ನಾವು ರೆಸ್ಟ್ ಮಾಡುವಂತೆ ಇಲ್ಲ, ಮುಗೀತು ಅಂತ ಹೇಳುವಂತೆ ಇಲ್ಲ. ಸಾಕ್ಷಾತ್ಕಾರ ಆಗುವ ತನಕ ನಿರಂತರ ಶಾಸ್ತ್ರೋಕ್ತ ವಿಚಾರ, ಶಾಸ್ತ್ರೋಕ್ತ ಕರ್ಮಗಳು, ಶಾಸ್ತ್ರಗಳ ಚಿಂತನೆ, ಶಾಸ್ತ್ರಗಳಲ್ಲಿ ಹೇಳಿದ ಕರ್ಮಗಳು, ಇದನ್ನ ಮಾಡ್ತಾ ಇರಬೇಕು. ಇದು ಬ್ರಹ್ಮದೇವರು ತೋರಿಸಿದ್ರು. 100 ವರ್ಷ ನೋಡಿ, 100 ವರ್ಷ ನಿರಂತರ ಅದನ್ನು. ನಾವು ಹೇಳ್ಬೋದು ಇಲ್ಲರಿಗೆ ಅವರು ಬ್ರಹ್ಮದೇವರು, ನಾವು ಸಾಮಾನ್ಯ ಮನುಷ್ಯರು, ವ್ಯತ್ಯಾಸ ಇದೆ, ತಾರತಮ್ಯ ಇದೆ ಹಾಗೆ ಅಂತ. ದೇವರು ಹೇಳ್ತಾನೆ, ಹೌದು ಬ್ರಹ್ಮದೇವರಿಗೆ ಅಷ್ಟಾಗ್ತದೆ, ನಿನ್ನಿಂದ ಎಷ್ಟಾಗ್ತದೋ ನೀ ಮಾಡಿ, ಯಥಾಮತಿ ಯಥಾಶಕ್ತಿ. ಆದರೆ ಮಾಡೋದು ಸೇಮ್ ಇರಬೇಕು. ಅವರು ಪರಮಾತ್ಮ ಶಾಸ್ತ್ರಗಳಲ್ಲಿ ಇದ್ದೇ ವಿಚಾರವನ್ನೇ ಮಾಡ್ತಾ ಇದ್ರು, ನಿರಂತರ ಮಾಡ್ತಾ ಇದ್ರು. ನಾವು ಶಾಸ್ತ್ರಗಳಲ್ಲಿ ಹೇಳಿದ ಕರ್ಮವನ್ನೇ ನಿರಂತರ ಮಾಡಬೇಕು. ಅಷ್ಟಂತೂ ಕಾಮನ್ ಫ್ಯಾಕ್ಟರ್ ಆಗ್ಬೇಕು. ಯಾಕೆ? ನಾಣ್ಯ ಪಂಥ, ಅದು ಬಿಟ್ರೆ ಬೇರೆ ಮಾರ್ಗ ಇಲ್ಲ, ಅದೊಂದೇ ಮಾರ್ಗ. ಅದರಿಂದ ಇಲ್ಲಿ ತಾರತಮ್ಯ ತಕ್ಕಂತೆ ಫಲದಲ್ಲಿ ವ್ಯತ್ಯಾಸ ಇದೆ, ಹೌದು. ಆದರೂ ಆ ಕ್ರಮ ಇದೆ ನೋಡಿ, ಆ ಪ್ರೋಸೆಸ್ ನೋಡಿ. ಬ್ರಹ್ಮದೇವರಿಗೂ ವೇದಗಳೇ ಕಾಮನ್, ನಮಗೂ ವೇದವೇ ಕಾಮನ್. ದೇವರು ಬ್ರಹ್ಮದೇವರಿಗೆ ಬೇರೆ ವೇದಗಳು, ನಮಗೆ ಬೇರೆ ಭಾಗವತ ಪುರಾಣಗಳು ಬೇರೆ ಬೇರೆ ಅಂತೆಲ್ಲ ಮಾಡಿಲ್ಲ. ಎಲ್ಲರಿಗೂ ಒಂದೇ ವಿಷಯ, ಒಂದೇ. ಅದು ಸ್ತ್ರೀಯರಾಗಲಿ ಪುರುಷರಾಗಲಿ ಎಲ್ಲರಿಗೂ ವಿಷಯ ಒಂದೇ. ಒಂದು ದಿವಸದಲ್ಲಿ ಮನಸ್ಸು ಎಷ್ಟೊತ್ತು ನೀನು ದೇವರ ಹತ್ರ ಹಿಡಿತೀಯಾ, ಎಲ್ಲವನ್ನು ಬಿಟ್ಟು ಪರಮಾತ್ಮನೇ ಸರ್ವೋತ್ತಮ ಅಂತ ತಿಳಿದು ಭಕ್ತಿ ಮಾಡ್ತೀಯಾ, ದೇವರಲ್ಲಿ ಮನಸ್ಸು ಇಡ್ತೀಯಾ, ದೇವರ ಸ್ಮರಣೆ ಮಾಡ್ತೀಯಾ, ಅದು ನಮಗೆ ಮಹಾಪ್ರಸಾದಕ್ಕೆ ಕಾರಣ ಆಗ್ತದೆ, ಸಾಕ್ಷಾತ್ಕಾರಕ್ಕೆ ಅದು ಕಾರಣವಾಗುತ್ತದೆ ಹಾಗೆಂತ ಬ್ರಹ್ಮದೇವರು ತಿಳಿಸಿಕೊಡ್ತಾ ಇದ್ದಾರೆ. ಆಗ ಅವರಿಗೆ ತನ್ನ ಕಾರಣವನ್ನು ನೋಡಿದ್ರು. ಹೇಗಿದ್ದ? ಅಭಿವೃದ್ಧ ಪ್ರತಿದಿನಂ ಅಭಿವೃದ್ಧ ಯೋಗ. ನೋಡಿ, ಅದು ಒಂದು. ಪ್ರತಿ ದಿವಸ ಅವರ ಯೋಗ ಬೆಳೀತಾ ಇತ್ತಂತೆ. ಆ ಧ್ರುವನ ಕಥೆಯಲ್ಲಿ ಕೇಳ್ತೀವಿ ನೋಡಿ, ಇಲ್ಲೇ ಮುಂದೆ ಬರುತ್ತದೆ ಭಾಗವತದಲ್ಲಿ. ಧ್ರುವ 12 ದಿವಸಕ್ಕೂ ಒಮ್ಮೆ ಆ ಎಲೆಗಳು ಇತ್ಯಾದಿಗಳನ್ನ ತೆಗೆದುಕೊಂಡು ಉಪವಾಸ ಮಾಡಿ ದೇವರನ್ನು ಕಾಣಬೇಕು. ನೋಡಿ, ಧ್ರುವನ ಟಾರ್ಗೆಟ್ ಸಾಕ್ಷಾತ್ಕಾರನೇ. ಪ್ರಹ್ಲಾದನ ಗುರಿಯೂ ಕೂಡ ಸಾಕ್ಷಾತ್ಕಾರವೇ. ನರಸಿಂಹದೇವರು ಬರೋ ತನಕ ಬಿಟ್ಟಿಲ್ಲ ನೋಡಿ, ತಮ್ಮ ಕೆಲಸ ತಾವು ಮಾಡ್ತಾ ಇದ್ರು. ಕಂಡ ಮೇಲೆ ಇನ್ನೂ ವಿಶೇಷವಾಗಿ ಮಾಡಿದ್ರು, ಅದು ಬೇರೆ ವಿಚಾರ. ಅದರ ಒಂದು ಹಂತ ಒಂದು ಲೆವೆಲ್ ಮುಟ್ಟೋದು ಅಂದ್ರೆ ಅದು ಯಾವ ಲೆವೆಲ್? ಅದು ಸಾಕ್ಷಾತ್ಕಾರ.
ಧ್ರುವ ಅವ್ರು ನೋಡಿ ಸಾಕ್ಷಾತ್ಕಾರಕ್ಕಾಗಿಯೇ ಪ್ರಯತ್ನ ಪಟ್ರು. ಸಾಕ್ಷಾತ್ಕಾರ ಮಾಡಿ ಅಲ್ಲಿ ತನಕ ನೋಡಿ ಅವರು ಧ್ರುವ ಹೆಂಗ್ ಮಾಡಿದ್ರು ನೋಡಿ, 12 ದಿವಸಕ್ಕೆ ಒಮ್ಮೆ ಹಣ್ಣುಗಳನ್ನ, ಅದು ಬೋರೆ ಹಣ್ಣುಗಳನ್ನ ಸ್ವೀಕಾರ ಮಾಡಿದ್ರು. ದೇವರು ಬಂದಿಲ್ಲ, ಮೇಲೆ ಕಡಿಮೆ ಮಾಡಿದ್ರು, ಇನ್ನು ಜಾಸ್ತಿ ಮಾಡಿದ್ರು. ಅಂದ್ರೆ ಯೋಗವನ್ನ ಜಾಸ್ತಿ ಮಾಡಿದ್ರು. ಅಂದ್ರೆ ಏನರ್ಥ? 3 ದಿನಕ್ಕೂ ಒಮ್ಮೆ ಹಣ್ಣು ತಗೋತಾ ಇದ್ರು, ಅದನ್ನ ಜಾಸ್ತಿ ಮಾಡಿದ್ರು. ಅಂದ್ರೆ 6 ದಿನಕ್ಕೂ ಒಮ್ಮೆ ಎಲೆಗಳನ್ನ ತಗೋತಾ ಇದ್ರು. ಹಾಗೆ ಕಲಗ ಬಿದ್ದೆ ಒಣಗಿದೆ ಎಲೆಗಳು, ಅದನ್ನ ತೆಗೆದುಕೊಂಡು ತಪಸ್ ಮಾಡ್ತಾ ಇದ್ರು. 2ನೇ ತಿಂಗಳು ತಪಸ್ಸು. ದೇವರು ಬಂದಿಲ್ಲ, ಯೋಗವನ್ನ ಜಾಸ್ತಿ ಮಾಡಿದ್ರು. ಏನ್ ಮಾಡಿದ್ರು? ಬರೀ ನೀರನ್ನು ಕುಡಿದು ತಪಸ್ ಮಾಡ್ತಾ ಇದ್ರು. ದೇವರು ಬಂದಿಲ್ಲ. 3ನೇ ತಿಂಗಳು ಗಾಳಿಯನ್ನ ತೆಗೆದುಕೊಂಡು ತಪಸ್ ಮಾಡ್ತಾ ಇದ್ರು. 12 ದಿವಸಕ್ಕೊಮ್ಮೆ ಗಾಳಿ ತೆಗೆದುಕೊಳ್ಳೋರು. ನೋಡಿ, ಇದು ನಾನೊಂದು ಉದಾಹರಣೆಗೆ ಹೇಳಿದ್ದು. ಇದು ಈ ರೀತಿಯಾಗಿ ಭಾಗವತದಲ್ಲಿ ಧ್ರುವನ ತಪಸ್ಸು ಹೇಳ್ತಾ ಇದ್ದಾರೆ. ಯೋಗವನ್ನ ಅಭಿವೃದ್ಧಿ ಹೇಗೆ ಮಾಡಿದ್ರು ಎಂಬುದಕ್ಕೆ ಇದು ಉದಾಹರಣೆ. ಹಂತವಾಗಿ ನಮಗೆ ಪರ್ಸಿಸ್ಟೆನ್ಸಿ ಅಂತ ಹೇಳ್ತಾರೆ ನೋಡಿ, ಕನ್ಸಿಸ್ಟೆಂಟ್ ಆಗಿ ಇರಬೇಕು. 1ನೇ ತಿಂಗಳು ದೇವ್ರು ಬಂದಿಲ್ಲ ಅಂತ ಮನೆಗೆ ವಾಪಸ್ ಬಂದ್ಬಿಡ್ಬಾರ್ದು. ನಾವು ಜಾಸ್ತಿ ಮಾಡು, ಯೋಗ ಜಾಸ್ತಿ ಮಾಡು. ಬ್ರಹ್ಮದೇವರು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅಭಿವೃದ್ಧ ಅಂತ ಬರೀತಾರೆ ನೋಡಿ, ಪ್ರವೃದ್ಧಿ ಯೋಗೇನ, ಹಾಗೆ ಅಂತ. ಅಭಿಪ್ರವೃದ್ಧ ಯೋಗೇನ, ಅಭಿಪ್ರವೃದ್ಧ ಯೋಗ. ಹೋದ ವರ್ಷ ಸಾಧನೆ ಚೆಕ್ ಮಾಡಬೇಕು. ಹೋದ ವರ್ಷ ಸಾಧನೆ ಎಷ್ಟಾಯ್ತು, ಈ ವರ್ಷ ಯುಗಾದಿ ಬರ್ಲಿಕ್ಕಿದೆ, ಯುಗಾದಿಯಿಂದ ಇನ್ನಷ್ಟು ನಾವು ಅಭಿಪ್ರವೃದ್ಧ ಯೋಗ, ಇನ್ನು ಹೆಚ್ಚು ನಾವು ಯೋಗ ಮಾಡಬೇಕು. ಪರಮಾತ್ಮನ ಜ್ಞಾನ ಕಾರ್ಯ, ದೇವರು ಹೇಳಿದ ಶಾಸ್ತ್ರೋಕ್ತ ಕರ್ಮಗಳನ್ನು ಜಾಸ್ತಿ ಮಾಡಬೇಕು. ಏನ್ ಮಾಡಬೇಕು ಬಿಟ್ಟದ್ದು ಅದು ಅವರವರಿಗೆ. ಇಷ್ಟೇ ಅಂತ ನಾವು ಬಲವಂತ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರೆ ಆ ಒಂದು ಅಭಿಪ್ರವೃದ್ಧ ಯೋಗ, ಇದು ಬ್ರಹ್ಮದೇವರು ತಿಳಿಸುವ ಪಾಠ. ಒಂದು ರೀತಿಯಾಗಿ ಇದು ವೆರ್ಷನ್ ಅಂತ ಹೇಳ್ತಾರೆ ನೋಡಿ. ಈ ಫೋನಲ್ಲೆಲ್ಲ ಬರ್ತದೆ, ವೆರ್ಷನ್ 1, ವೆರ್ಷನ್ 2, ವೆರ್ಷನ್ 3 ಹಾಗೆ ಅಂತ. ಒಂದೊಂದು ವರ್ಷವೂ ನಮಗೆ ಒಂದೊಂದು ವರ್ಷ ಬಂದಾಗ, ಅಥವಾ ಜನ್ಮದಿನ ಬಂದಾಗ, ಯುಗಾದಿ ಇರ್ಬೋದು, ಅಥವಾ ನಮ್ಮ ಜನ್ಮದಿನ ಇರ್ಬೋದು, ಜನ್ಮ ನಕ್ಷತ್ರ ಇರ್ಬೋದು, ಅದು ಒಂದು ಹೊಸ ವೆರ್ಷನ್. ನಮ್ಮ ವರ್ಷ ಎಷ್ಟೋ ಅಷ್ಟು ವೆರ್ಷನ್ ನಾವು ಅಭಿಪ್ರವೃದ್ಧ ಪ್ರಯೋಗ ಉಳ್ಳವರಾಗಿರ್ಬೇಕು. ಅಭಿಪ್ರವೃದ್ಧ ಯೋಗ. ಆ ರೀತಿಯಾಗಿ ಪ್ರತಿ ದಿವಸವೂ ಕೂಡ ಧ್ಯಾನಾದಿ ರೂಪ ತೇನ ವಿರೂಢ ವಿಶೇಷೇಣ ಆವಿರ್ಭೂತ ಬೋಧ ಮಾಡೋದು, ಅದು ಆಗುವುದಿಲ್ಲ, ಒಂದೇ ವರ್ಷ ಆಗುವುದಿಲ್ಲ. ಕಾರಣ ಕಾರಣ ಕಂಡ್ರು. ಹಂಗಂದ್ರೆ ಏನರ್ಥ? ಪರಮಾತ್ಮನ ಸಾಕ್ಷಾತ್ಕಾರ ಆಯಿತು ಹಾಗೆಂತ ಹೇಳ್ತಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.